ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಹಾರಾಷ್ಟ್ರದ ಬೆನ್ನಲ್ಲೇ ಗುಜರಾತ್ನಲ್ಲೂ ಕೂಡ ರಣಮಳೆಯ ಆರ್ಭಟ ಜೋರಾಗಿದೆ. ದಕ್ಷಿಣ ಗುಜರಾತ್ ಇರಬಹುದು, ಸೌರಾಷ್ಟ್ರದ ಹಲವು ಜಿಲ್ಲೆಗಳಲ್ಲಿ ಭೀಕರ ಪ್ರವಾಹ ಎದುರಾಗಿದೆ. ಜಲ ಪ್ರವಾಹ, ಮರಣ ಮಳೆಗೆ 6 ಜನ ದುರ್ಮರಣ ಕಂಡಿದ್ದಾರೆ. ಸಾವಿರಾರು ಜನರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಂಡಿರೋದು. ಇನ್ನು ಜಲ ಪ್ರವಾಹಕ್ಕೆ ಸೂರತ್ ಇರಬಹುದು, ನವಸಾರಿ ತತ್ತರಿಸಿ ಹೋಗಿದೆ. ತಗ್ಗು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ನವಸಾರಿಯಲ್ಲಿ ಹೆದ್ದಾರಿಗಳು ಮುಳುಗಡೆ ಆಗಿವೆ, ಸಂಚಾರ ಕೂಡ ಸ್ಥಗಿತ ಮಾಡಲಾಗಿದೆ. ಅಮ್ರೇಲಿ ಮತ್ತು ಕರಾವಳಿಯ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಪ್ರವಾಹ ಉಂಟಾಗಿದೆ. ಇನ್ನು ಮಳೆ ನೀರಿನಲ್ಲಿ ಕೊಚ್ಚಿ ಹೋದಂತಹ ಪ್ರಮುಖ ರಸ್ತೆಗಳು, ಸೇತುವೆಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಡಾಂಗ್ ನದಿ, ಇನ್ನು ನವಲಿ ನದಿಗಳು ಮತ್ತೆ ಡಾಂಗ್ ಇವೆರಡೂ ನದಿಗಳ ನೀರಿನ ಪ್ರಮಾಣ ಅಧಿಕ ಆಗ್ಬಿಟ್ಟಿದೆ. ಹೀಗಾಗಿ ಪ್ರವಾಹದ ಆತಂಕ ಸುತ್ತಮುತ್ತ ಕಾಡ್ತಾ ಇದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ. ಬೈಕ್ ಪಾರ್ಕಿಂಗ್ ಮಾಡಿದ್ದಾರೆ, ಅದರ ಜೊತೆಗೆ ಕಾರ್ ನಿಲ್ಸಿದ್ದಾರೆ, ಅವೆಲ್ಲವೂ ಕೂಡ ಮುಳುಗಡೆ. ಶೋರೂಮ್ಗಳನ್ನು ಗಮನಿಸ್ತಾ ಇದ್ದೀರಿ. ರಸ್ತೆಗಳೆಲ್ಲವೂ ಕೂಡ ಎಲ್ಲಿ ರಸ್ತೆ ಇದೆ ಅಂತ ಗೊತ್ತಾಗಲ್ಲ ನೋಡಿ. ಕೆರೆ ಏನೋ ಅನ್ಬೇಕು, ನದಿ ಏನೋ ಅನ್ಬೇಕು, ಆ ಮಟ್ಟಕ್ಕೆ ಅಲ್ಲಿ ಅನುಭವ ಆಗ್ತಾ ಇದೆ. ಆ ಮಟ್ಟಕ್ಕೆ ಗುಜರಾತ್ನಲ್ಲೂ ಕೂಡ ಮಳೆ ಆಗ್ತಾ ಇದೆ. ಪ್ರವಾಹದ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಜನರು ಪರದಾಡ್ತಿದ್ದಾರೆ.